ಮತ್ತೊಂದೆಡೆಯಲ್ಲಿ ಅಪೂರ್ವ ಚಾಲೆಂಜ್ ಕುಂದಾಪುರ. ಇವತ್ತು ಬೆಳಿಗ್ಗೆ ಆರಂಭವನ್ನ ಕಂಡಿರ್ತಕ್ಕಂಥ ವ್ಯವಸ್ಥಿತ ಒಂದು ಪಂದ್ಯಕೂಟ ಜೆಎಂ ಪಂಚಜನ್ಯ ಟ್ರೋಫಿ 2026ಕ್ಕಾಗಿ ಕರ್ನಾಟಕ ರಾಜ್ಯ ಮಟ್ಟದ ಹಗಲು ರಾತ್ರಿಯ ಪಂದ್ಯಾಟ. ಮೊದಲ ಹಂತದ ಅನುಭವಿ ಆಟಗಾರರು ಲೆಫ್ಟಿ ಪ್ರಸಿದ್ಧ ಮತ್ತು ಚೇತನ್. ಪಾಜಿಲ್ ಎಸೆದಂತ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಬಹಳಷ್ಟು ತಮ್ಮ ರೀತಿಯ ಒಂದು ಎಸೆತ, ಸ್ಲೋವರ್ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಕರ್ನಾಟಕ ಟೆನ್ನಿಸ್ ಬಾಲಿನ ಬಹಳಷ್ಟು ಜನಪ್ರಿಯ ಆಟಗಾರರು ಕೂಡ ಎರಡೂ ತಂಡದಲ್ಲಿ ಆಟವನ್ನು ಆಡ್ತಾ ಇದ್ದಾರೆ. ಶಾಟ್ ಆಗಿತ್ತು, ಬಹಳಷ್ಟು ತಮ್ಮ ಹೊಡೆತ, ತನ್ಮೂಲಕ ಬೌಲರ್ ಬ್ಯಾಕ್ ಟು ಆಟ ಆಡಿದಂತ ಪ್ರಸಿದ್ಧ ಈ ಬಾರಿ ಮೊದಲ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆ. ಆ ಮುಖಾಂತರ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ ಖಾತೆ ಆರಂಭವನ್ನು ಪಡ್ಕೊಳ್ತಾ ಇದೆ. ಈ 30 ಗಜಗಳ ಮತ್ತು 40 ಗಜಗಳ ಪಂದ್ಯ ಕೂಡ ಬಹಳಷ್ಟು ಒಂದು ಸ್ಪೆಷಲಿಸ್ಟ್ ಆಟಗಾರ ಕೂಡ ಪ್ರಸಿದ್ಧ ಆಚಾರ್ಯ. ನೆಗೆತದ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಬಹಳಷ್ಟು ತಮರದ ಹೊಡೆತವನ್ನ ಕಂಡ್ರು, ತನ್ಮೂಲಕ ಮತ್ತೆ ಬೌಂಡರಿಯು ಕೂಡ ಪ್ರಸಿದ್ಧ ಆಚಾರ್ಯ ಮುಖೇನ 2ನೇ ಬೌಂಡರಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿಯ ಪರವಾಗಿ. ಈ ಮಾದರಿಯ ಪಂದ್ಯಾಕೂಟದಲ್ಲಿ ಅಜಯ್ ಕುಂಜುಗುಡಿ ಪರವಾಗಿ ಆಟವನ್ನು ಆಡುವಂತ ಆಟಗಾರ. ಈ 30 ಗಜಗಳ ಪಂದ್ಯಾಕೂಟದಲ್ಲಿ ಅಪೂರ್ವ ಪುತ್ತೂರು ಪರವಾಗಿ ಆಟವನ್ನು ಆಡುವಂತ ಆಟಗಾರ ಕೂಡ ಲೆಫ್ಟಿ ಪ್ರಸಿದ್ಧ. ಅಂತಿಮ ಒಂದು ಎಸೆತ, ಫಾಜಿಲ್ ಶಿರ್ವಾ ಮತ್ತೋರ್ವ ಯಶಸ್ವಿ ಬೌಲರ್ ಕೂಡ. ನೆಗೆತದ ಚೆಂಡು, ಬಹಳಷ್ಟು ತವರದ ಹೊಡೆತ, ತನ್ಮೂಲಕ ಕವರ್ ಪಾಯಿಂಟ್ ನಲ್ಲಿ ಸುಂದರತೆ ಬೌಂಡ್ರಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಶಾರ್ಟ್ ಆಗಿರ್ತಕ್ಕಂಥ ಚೆಂಡು, ಚೆಂಡಿನ ಲಾಭವನ್ನ ಪಡ್ಕೊಂಡ್ರು. ಕೊನೆ ಎಸೆತದಲ್ಲಿ ಬೌಂಡರಿ ದಾಖಲಿಸಿದ್ದಾರೆ. ಆ ನಡುವೆ ಮೊದಲ ಓವರ್ ಸಮಾಪ್ತಿಯನ್ನ ಕಾಣ್ತಾ ಇದೆ. ತಂಡ ಮೊತ್ತ 12 ಓಟಗಳು. ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿಯ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಪೂರ್ವ ಚಾಲೆಂಜ್ ಕುಂದಾಪುರ.
ಆ ಮುಖಾಂತರ ಎರಡನೇ ಓವರಿಗಾಗಿ ರಾಕೇಶ್ ಕಲ್ಮಾಡಿ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆತಗಾರಿಕೆಯನ್ನು ತೋರ್ಪಡಿಸುವ ಮುಖೇನ ಮುಂಚೂಣಿಯಲ್ಲಿರುವಂತ ಬೌಲರ್ ಕೂಡ ರಾಕೇಶ್ ಕಲ್ಮಾಡಿ. ಲೋ ಫುಲ್ ಸಾಗಿತ್ತು, ನೆಟ್ಟನರ ಹೊಡೆತ, ಆ ಮುಖಾಂತರ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 2 ದಿನಗಳ ಕಾಲದ ಹಗಲು ರಾತ್ರಿಯ ಕರ್ನಾಟಕ ರಾಜ್ಯ ಮಟ್ಟದ ಪಂದ್ಯಾಟ. ಲೋ ಫುಲ್ ಆಗಿರ್ತಕ್ಕಂಥ ಚೆಂಡು, ಆ ಮುಖಾಂತರ ಮತ್ತೆ ಇವಾಗ ಒಂದು ಸೇರ್ಪಡೆ ಡೀಪ್ ಫೈನ್ ಲಾಗಿನಲ್ಲಿ. ಟೆನ್ನಿಸ್ ಬಾಲಿನ ಅಗ್ರಮಾನ್ಯ ತಂಡಗಳು ಇವಾಗ ಹೋರಾಟವನ್ನು ಮಾಡ್ತಾ ಇದೆ. ಜಯಂ ಪಂಚಜನ್ಯ ಟ್ರೋಫಿ. ಲೋ ಫುಲ್ ಆಗಿತ್ತು, ಬಹಳಷ್ಟು ತವರ್ತ ಒಂದು ಹೊಡೆತ, ಲಾಫ್ಟಿ ಪ್ರಸಿದ್ಧನ ದಾಂಡು ಮುಖಾಂತರ ಈ ಬಾರಿ 4ನೆಯ ಬೌಂಡರಿ ಇದಾಗ್ತಾ ಇದೆ. ಒಂದು ಅತ್ಯುತ್ತಮ ಹೊಡೆತವು ಕೂಡ. ಈ ಹಂತದಲ್ಲಿ ನೋಬಾಲ್, ಆ ಮುಖಾಂತರ ಮತ್ತೆ ಒಂದು ದೊಡ್ಡದ ಸೇರ್ಪಡೆ. 2ನೇ ಓವರ್ ಚಾಲ್ತಿಯಲ್ಲಿ ಮತ್ತೆ ಪಂದ್ಯ ಮುಂದುವರಿಕೆಯೂ ಕೂಡ. ಬಹಳಷ್ಟು ಉತ್ತಮ ಒಂದು ಹೊಡೆತ, ಈ ಹಂತದಲ್ಲಿ ಮತ್ತೆ ಒಂದೋಟದ ಸೇರ್ಪಡೆಯೂ ಕೂಡ. ಕ್ಷೇತ್ರಕ್ಷಣ ಸ್ವಲ್ಪ ಮಟ್ಟಿಗೆ ಎಡವಿಕೆಯನ್ನು ಮಾಡಿದ್ರು. ಈ ಭಾಗದಲ್ಲಿ ಆದರ್ಶ ಕಪ್ಪೆಟ್ಟು ತಂಡವನ್ನ ಕಟ್ಟಿ ಬೆಳೆಸಿದಂತವರು ಕೂಡ ನಮ್ಮ ಸುನಿಲ್ ಕಪ್ಪೆಟ್ಟು ನಮ್ಮ ಮುಖ್ಯ ವೇದಿಕೆಯಲ್ಲಿದ್ದಾರೆ. ಆ ಮುಖಾಂತರ ಇದೇ ಕ್ರೀಡಾ ಋತುವಿನ ಮಾರ್ಚ್ ತಿಂಗಳ 21 ಮತ್ತು 22ರಂದು ಕಪ್ಪೆಟ್ಟು ಪಾದೆ ಫ್ರಾನ್ಸ್ ಕಪ್ಪೆಟ್ಟು ಯೂತ್ ಸ್ಪೋರ್ಟ್ಸ್ ಕಲ್ಚರಲ್ ಕ್ಲಬ್ ಅಂಬಲಪಾಡಿ ಆಶ್ರಯದಲ್ಲಿ ಸಾಗುತ್ತೆ. ವ್ಯವಸ್ಥಿತ ದಾಂಡು ಚೆನ್ನಿನ ಪಂದ್ಯ ಸುನಿಲ್ ಕಪ್ಪೆಟ್ಟು ಅವರ ನೇತೃತ್ವದಲ್ಲಿ ಸಾಗುತ್ತೆ ಕೂಡ. ಪಂದ್ಯದ ಮೊದಲ ವಿಜೇತರು 50,000, ದ್ವಿತೀಯ ವಿಜೇತರು 25,000 ರೂಪಾಯಿಯನ್ನ ಪಡ್ಕೊಳ್ತಾರೆ. ಈ ಪಂದ್ಯಕೂಟಕ್ಕೂ ಆತ್ಮೀಯ ಆದರಣೀಯ ಸ್ವಾಗತವೂ ಕೂಡ. 2 ಓವರ್ ಮುಕ್ತಾಯದ ನಡುವೆ ತಂಡದ ಒಟ್ಟು ಮೊತ್ತ 19 ಓಟಗಳು. ಯಾವುದೇ ಒಂದು ಆಘಾತ ಇಲ್ಲದೆ ಜೊತೆ ಆಟ ಮತ್ತೆ ಮುಂದುವರಿಕೆಯನ್ನ ಕಂಡುಕೊಳ್ತಾ ಇದೆ. ಮೊದಲ ಹಂತದಲ್ಲೇ ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸುವಂತ ಪ್ರಯತ್ನಗಳು ಮಾಡ್ತಾ ಇರ್ತಕ್ಕಂಥ ರಿಯಲ್ ಫೈಟರ್ಸ್ ಅಜಯ್ ಕುಂಜಿಗೋಡಿ. ಮೂರನೇ ಓವರಿಗಾಗಿ ನಿತೇಶ ಮೊದಲ ಚೆಂಡು ಹೊರ ತಿರುವನ್ನು ಕಂಡುಕೊಳ್ತಾ ಇದೆ. ವೈಡ್ ಬಾಲ್, ಎಕ್ಸ್ಟ್ರಾ ಸೋಟಕ್ಕೆ ಅವಕಾಶವನ್ನು ಮಾಡಿದ್ರು. ಅಪೂರ್ವ ಚಾಲೆಂಜ್ ಕುಂದಾಪುರ. ಬಹಳಷ್ಟು ತಮ್ಮ ರೀತಿಯ ಒಂದು ಎಸೆತ ಅಡ್ಡ ಹೊಡೆತವನ್ನು ದಾಖಲಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಲೆಫ್ಟಿ ಪ್ರಸಿದ್ಧ ಆ ನಡುವೆ ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬರ್ತಾ ಇದೆ. ಲೆಗ್ ಬೈ, ಒಂದು ಓಟದ ಸೇರ್ಪಡೆ. ಈ ಪಂದ್ಯದ ನೇರ ಪ್ರಸಾರ ಕ್ರಿಕ್ಸೆ ಮಾಡ್ತಾ ಇದೆ. ಎನ್ಆರ್ಕೆ ಗುರು ಬ್ರಹ್ಮ ಕೊಡಂಕೂರು ರೆಡಿ ಇರಬೇಕಾಗಿ ಕೇಳಿಕೊಳ್ತಾ ಇದ್ದಾನೆ. ಮುಂದಿನ ಪಂದ್ಯಾಟವನ್ನು ಆಡುವಂತ ತಂಡ
ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ತನ್ಮೂಲಕ ಕ್ಷೇತ್ರಕ್ಕೆ ಆಡಬೇಕನ್ನ ಮಾಡಿದ್ರು, ತನ್ಮೂಲಕ ಬೌಂಡರಿಯು ಕೂಡ ಸುಂದರತೆ ಹೊಡೆತ. ಚೇತನ್ ದಾಂಡು ಮುಖಾಂತರ ಬರ್ತಾ ಇದೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜಗುಡಿ. ಮೂರನೇ ಓವರ್ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯೂ ಕೂಡ. ಎರಡು ಪ್ರಬಲ ತಂಡಗಳು ಮತ್ತೆ ಮೊದಲ ಹಂತದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ಸುಂದರತೆ ಹೊಡೆತವನ್ನು ಕಂಡ್ರು, ತನ್ಮೂಲಕ ಡೀಪ್ ಮಿಡ್ ವಿಕೆಟ್ ನಲ್ಲಿ ಸುರಕ್ಷಿತ ಗ್ಯಾಪ್ ಶಾಟ್. ಚೇತನ್ ಈ ಬಾರಿ ಎರಡನೆಯ ಭರ್ಜರಿ ಬೌಂಡರಿಯನ್ನು ದಾಖಲಿಸಿದ್ರು. ತಂಡದ ಪ್ರಮುಖ ಆಟಗಾರರು ಕೂಡ ಚೇತನ್ ಮತ್ತು ಲೆಫ್ಟಿ ಪ್ರಸಿದ್ಧ. ಆ ಮುಖೇನ ನಾಲ್ಕನೆಯ ಚೆಂಡು ಲೋ ಫುಲ್ ಟಾಸ್ ಎಸೆತ ಮಿಡ್ ವಿಕೆಟ್ ನಲ್ಲಿ ಮತ್ತೊಂದು ಭರ್ಜರಿ ಬೌಂಡರಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. 4 ಓಟದ ಸೇರ್ಪಡೆಯೂ ಕೂಡ. ಪ್ರಾರಂಭಿಕ ಹಂತದಲ್ಲಿ ಒಂದು ಬಿರುಸಿನ ಆರಂಭದ ಜೊತೆಗೆ ಒಂದು ಅತ್ಯುತ್ತಮ ಆಟವನ್ನು ಆಡ್ತಾ ಇರ್ತಕ್ಕಂಥ ಚೇತನ್ ಮತ್ತು ಲೆಫ್ಟಿ ಪ್ರಸಿದ್ಧ ಘನತೆ ಗೌರವಾನ್ವಿತ ಮತ್ತ ಕಡೆ ಮುಖ ಮಾಡ್ತಾ ಇದೆ. ಸ್ಟಂಪ್ ಮಾಡಿಕೊಂಡು ಬೀಸುವಂತ ಪ್ರಯತ್ನ, ತನ್ಮೂಲಕ ಈ ಹಂತದಲ್ಲಿ ಅನವಶ್ಯಕ ವಿಕೆಟ್ ಅನ್ನು ಒಪ್ಪಿಸಿದ್ರು. ಎಡ ವಿಕೆಟ್ ಮಾಡಿದಂತ ಚೇತನ್ ವಾಪಸ್. ಮೊದಲ ವಿಕೆಟ್ ಪತನವೂ ಕೂಡ. ಆ ಮುಖಾಂತರ ಹೊಸ ಆಟಗಾರ ತನ್ಸೀಬ್ ಮಲ್ಪೆ ಸೇರ್ಪಡೆ. ಅಂತಿಮ ಒಂದು ಎಸೆತ ಮತ್ತೆ ನಿತೇಶ್. ಅಪೂರ್ವ ಚಾಲೆಂಜ್ ಕುಂದಾಪುರ. ಈ 30 ಗಜಗಳ ಪಂದ್ಯಾಕೂಟದಲ್ಲಿ ಬಹಳಷ್ಟೊಂದು ಜನಪ್ರಿಯ ತಂಡ, ಹಲವಾರು ಪ್ರಶಸ್ತಿ ಜಯಿಸಿದಂತ ಒಂದು ತಂಡ ಕೂಡ ಅಪೂರ್ವ ಪುತ್ತೂರು. ಇಲ್ಲಿ ಅಪೂರ್ವ ಚಾಲೆಂಜ್ ರೂಪದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಮೂರನೇ ಓವರ್ ಸಮಾಪ್ತಿಯ ನಂತರ ತಂಡದ ಒಟ್ಟು ಮೊತ್ತ 33 ಓಟಗಳು. ಒಂದು ಆಘಾತವನ್ನ ಕಂಡಿತು. 33 ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್ ಕೂಡ. ನಾಲ್ಕನೇ ಓವರಿಗಾಗಿ ಮತ್ತೆ ರಾಕೇಶ್ ಕಲ್ಮಾಡಿ, ಲೆಫ್ಟಿ ಪ್ರಸಿದ್ಧ ಮತ್ತು ಸಂಜೀವ್. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ವಿಶಿಷ್ಟ ಶೈಲಿ ಹೊಡೆತವನ್ನು ದಾಖಲಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ಯಶಸ್ಸುಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಕರ್ನಾಟಕ ರಾಜ್ಯ ಮಟ್ಟದ ಹಗಲು ರಾತ್ರಿಯ ಪಂದ್ಯ. ಪ್ರಶಾಂತ್ ಅಂಬುಲ್ಪಾಡಿ ಅವರ ಮುಂದಾಳತ್ವದಲ್ಲಿ ಜೆಎಂ ಪಂಚಜನ್ಯ ಮತ್ತು ಸ್ವಸ್ತಿ 11 ಅಂಬಲಪಾಡಿ ಆಶ್ರಯದಲ್ಲಿ ಸಾಗ್ತಾ ಇದೆ. ಸ್ವಸ್ತಿ 11 ನ ಸದಸ್ಯರು ಎಲ್ಲರೂ ಕೂಡ ಉತ್ತಮ ರೀತಿಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಒಂದು ವ್ಯವಸ್ಥಿತ ಪಂದ್ಯಕೂಟಕ್ಕಾಗಿ. ಈ ಹಂತದಲ್ಲಿ ಮತ್ತೆ ಒಂದೊಡ ಸೇರ್ಪಡೆ ದಾಖಲಾತಿಯನ್ನ ಪಡ್ಕೊಳ್ತಾ ಇದೆ 4ನೇ ಓವರ್ನ ಚಾಲ್ತಿಯಲ್ಲಿ. ಬಹಳಷ್ಟು ಉತ್ತಮ ಹೊಡೆತ, ತನ್ಮೂಲಕ ಔಟರ್ ಆಗಿರ್ತಕ್ಕಂಥ ಚೆಂಡು ಫಸ್ಟ್ ಸ್ಲಿಪ್ಪಿನಲ್ಲಿ ತನ್ಸೀಬ್ ಈ ಬಾರಿ ಮೊದಲನೆಯ ಬೌಂಡರಿಯನ್ನು ದಾಖಲಿಸಿದ್ರು. ರಿಯಲ್ ಫೈಟರ್ಸ್ ಅಜಯ್ ಕುಂಜಗುಡಿಯ ಪರವಾಗಿ ಇತ್ತೀಚಿನ ಕೆಲವೊಂದು ಪಂದ್ಯಾಟವನ್ನು ಆಡ್ತಾ ಇರ್ತಕ್ಕಂಥ ಆಟಗಾರ ಕೂಡ ಅಜಯ್ ಕುಂಜಗುಡಿಯ ಪರವಾಗಿ. ತನ್ಸೀಬ್ ಹೊರ ತಿರುವಿನ ಚೆಂಡು, ಮತ್ತೆ ವೈಡ್ ಬಾಲ್. ಎಕ್ಸ್ಟ್ರಾ ಸೋಟಕ್ಕೆ ಅವಕಾಶವನ್ನು ಮಾಡಿದ್ರು ರಾಕೇಶ್ ಕಲ್ಮಾಡಿ.
4ನೇ ಬಾರಿ ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ಪರ್ಫೆಕ್ಟ್ ಟಚ್ ಅನ್ನ ಕಂಡುಕೊಳ್ತಾ ಇಲ್ಲ. ನಡುವೆ ಮತ್ತೆ ಒಂದು ದೊಡ್ಡದ ಸೇರ್ಪಡೆಯೂ ಕೂಡ. ಚಾಲೆಂಜ್ ಗಣೇಶ ಕ್ಷೇತ್ರ ರಕ್ಷಣೆಯನ್ನ ಮಾಡಿದ್ರು. ತಂಡದ ಒಟ್ಟು ಮೊತ್ತ 40 ಓಟಗಳು. ಅಂತಿಮ 2 ಎಸೆತ ಮತ್ತೆ ರಾಕೇಶ್ ಸುಂದರತೆ ಹೊಡೆತವನ್ನು ದಾಖಲಿಸಿದ್ದಾರೆ. ನಡುವೆ ನೇರಗುರಿ ದಾಖಲಿಸುವಂತ ಒಂದು ಪ್ರಯತ್ನ ಇತ್ತು. ಡೈರೆಕ್ಟ್ ಹಿಟ್ ಅನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಯಶಸ್ಸುಗಳು ಬರ್ತಾ ಇಲ್ಲ. ಮತ್ತೆ ಒಂದು ದೊಡ್ಡದ ಸೇರ್ಪಡೆ. ನಗೆತದ ಚೆಂಡು ಗತಿ ಪರಿವರ್ತನೆ ಒಂದು ಎಸೆತ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಓವರ್ ಮುಕ್ತಾಯವೂ ಕೂಡ. 4ನೇ ಓವರ್ ಸಮಾಪ್ತಿಯ ನಂತರ ತಂಡ ಮೊತ್ತ 41 ಓಟಗಳು. ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯವನ್ನು ಆಡ್ತಾ ಇದೆ ಚೇತನ್. ಪಂದ್ಯ ವೀಕ್ಷಣೆಯಲ್ಲಿ ಮೊದಲ ಹಂತದಲ್ಲಿ ವಿಕೆಟ್ ಅನ್ನ ಕಳ್ಕೊಂಡಂತ ಚೇತನ್ ಆ ಬಳಿಕ ತನ್ಜೀಬ್ ಮತ್ತು ಪ್ರಸಿದ್ಧ ಒಂದು ಅತ್ಯುತ್ತಮ ಆಟವನ್ನು ಆಡ್ತಾ ಇದ್ದಾರೆ. ಘನತೆ ಗೌರವಾನ್ವಿತ ಮೊತ್ತವನ್ನು ದಾಖಲಿಸ್ತಾ ಇದ್ದಾರೆ. ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ. ಐದನೇ ಓವರಿಗಾಗಿ ಲೋಕೋ ಬಹಳಷ್ಟು ಉತ್ತಮವಾದ ಒಂದು ಹೊಡೆತ. ಈ ಹಂತದಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆ. ಪ್ರಾರಂಭಿಕ ಹಂತದಲ್ಲಿ ಒಂದು ಅತ್ಯುತ್ತಮ ಆಟದ ಜೊತೆಗೆ ಆರಂಭವನ್ನ ಮಾಡಿದ್ರು ಪ್ರಸಿದ್ಧಾಚಾರ್ಯ. ಆ ಒಂದು ಅಂಶ ಘನತೆ ಗೌರವಾನ್ವಿತ ಮೊತ್ತ ದಾಖಲಾತಿಯನ್ನ ಪಡ್ಕೊಳ್ತಾ ಇದೆ. ಲೋಕು ಎಸೆದಂತ ಚೆಂಡು ಸುಂದರತೆ ಒಂದು ಹೊಡೆತ. ತನ್ಜೀಬ್ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆ. ಥರ್ಡ್ ಅಂಪೈರ್ ರವಾನೆ ಆಗ್ತಾ ಇದೆ. ಥರ್ಡ್ ಅಂಪೈರ್ ಡಿಸಿಷನ್ಗಾಗಿ ವೇಟ್ ಮಾಡ್ತಾ ಇದ್ದೇವೆ. ಜೆಎಂ ಪಂಚಜನ್ಯ ಟ್ರೋಫಿ 2026 ವ್ಯವಸ್ಥಿತ ಹಗಲು ರಾತ್ರಿಯ ಕರ್ನಾಟಕ ರಾಜ್ಯ ಮಟ್ಟದ ಪಂದ್ಯಾಕೂಟ. ಮೊದಲ ವಿಜೇತರು 1,50,000 ಜೊತೆಗೆ ಆಕರ್ಷಕ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ದ್ವಿತೀಯ ವಿಜೇತರು 75,000 ಜೊತೆಗೆ ಆಕರ್ಷಕ ಪ್ರಶಸ್ತಿಯೂ ಕೂಡ. ಮ್ಯಾನ್ ಆಫ್ ದಿ ಸೀರೀಸ್ ಬೈಸಿಕಲ್ ಅದ್ಯಾವ ಆಟಗಾರ ಮನೆಗೆ ತಗೊಂಡು ಹೋಗ್ತಾನೆ ನೋಡ್ಬೇಕಾಗಿದೆ. ಪಂದ್ಯ ಕೂಡ ಉದ್ದಕ್ಕೂ ಕೂಡ 5 kg ಅಕ್ಕಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ನೀಡಲಾಗ್ತಾ ಇದೆ. ಅಲ್ಲಿ ಥರ್ಡ್ ಅಂಪೈರ್ ವೈಡ್ ಚೆಕ್ಕಿಗಾಗಿ ಈ ಹಂತದಲ್ಲಿ ಗುಡ್ ಬಾಲ್.
ಮತ್ತೆ ಲೋಕೋ ತಿರುವಿನ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ. ಪಂದ್ಯಾಕೂಟದ ಸ್ಕೋರರ್ ಆಗಿ ಸಚಿನ್ ಅಂಬಲಪಾಡಿ ಮತ್ತು ಸುಕೇಶ. ಬಹಳ ಸುತ್ತಮುತ್ತ ಒಂದು ಹೊಡೆತ, ಆ ಮುಖಾಂತರ ಮಿಡ್ ಆಫ್ ನಲ್ಲಿ ಒಂದು ಸೇರ್ಪಡೆ. ತಂಡ ಮೊತ್ತ 47. ಬಹಳಷ್ಟು ತಮರಿತ ಒಂದು ಎಸೆತ, ಆ ಮುಖಾಂತರ ಮತ್ತೆ ಲೆಗ್ ಬಾಯ್, ಒಂದೊಡ ಸೇರ್ಪಡೆ. ಪಂದ್ಯಾಕೂಟ ನಿರ್ಣಾಯಕರಾಗಿ ರಾಘು ಕಾಡೂರು ಮತ್ತು ಸ್ವರೂಪ್ ತೀರ್ಥಹಳ್ಳಿ ಅವರ ಜೊತೆಗೆ ದೀಪಕ್ ಕಡ್ಪಾಡಿ ಮತ್ತು ಕೃಷ್ಣ ಹಾಸನ. ಮುಕ್ತಾಯ ಕಂಡಿರತಕ್ಕಂತ 5 ಓವರ್ ಸಮಾಪ್ತಿಯ ನಂತರ ತಂಡ ಮೊತ್ತ 48 ಓಟಗಳು. ಒಂದು ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯವನ್ನು ಆಡ್ತಾ ಇರತಕ್ಕಂಥ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿಯ ತಂಡ. ಈ ಮಾದರಿಯ ಪಂದ್ಯಾಕೂಟದಲ್ಲಿ ಬಹಳಷ್ಟೊಂದು ಯಶಸ್ಸನ್ನ ಕಂಡಂತ ಪ್ರಬಲ ಜನಪ್ರಿಯ 2 ತಂಡಗಳು ಲೀಗಿನ ಪಂದ್ಯಾಕೂಟದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಫಾಜಿಲ್ ಎಸ್ಗಾರಿಕೆಲೆ ಬಹಳ ಸುತ್ತಮುತ್ತ ಒಂದು ಹೊಡೆತ, ತನ್ಮೂಲಕ ಕೊನೆ ಹಂತದಲ್ಲಿ ಕ್ಷೇತ್ರಕ್ಷಣೆ ಮಾಡಿದ್ರು. 1 ಔಟ್ 2 ಔಟ್ ದಾಖಲಿಸುವಂತ ಪ್ರಯತ್ನ, ತನ್ಮೂಲಕ ರನ್ಔಟಿಗೆ ಅವಕಾಶ ಇತ್ತು. ಆ ಮುಖಾಂತರ 2 ಓಟದ ಸೇರ್ಪಡೆಯೂ ಕೂಡ. ತಂಡದ ಒಟ್ಟು ಮೊತ್ತ 50 ಓಟಗಳು. ಅರ್ಧ ಶತಕ ಪೂರೈಸಿದಂತ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿಯ ತಂಡ. ಆ ಮುಖಾಂತರ ಥರ್ಡ್ ಅಂಪೈರ್ ರವಾನೆ ಆಗ್ತಾ ಇದೆ ರನ್ಔಟಿಗಾಗಿ. ಥರ್ಡ್ ಅಂಪೈರ್ ಡಿಸಿಷನ್ಗಾಗಿ ವೇಟ್ ಮಾಡ್ತಾ ಇದ್ದೇವೆ. ಅದ್ಯಾವ ತೀರ್ಪು ಬರುತ್ತಂತ ನೋಡಬೇಕಾಗಿದೆ. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಫಾಜಿಲ್ ಡಿಸೆಂಬರ್ ತಿಂಗಳಿನಲ್ಲಿ ಸಾಗಿರತಕ್ಕಂಥ ಐಎನ್ ಟ್ರೋಫಿಯ ರನ್ನರ್ ಆಫ್ ಪ್ರಶಸ್ತಿಯ ಶಿರ್ವದ ಒಂದು ತಂಡದಲ್ಲಿ ಆಡಿದಂತ ಆಟಗಾರ ಕೂಡ ಫಾಜಿಲ್. ಫೈನಲ್ ಪಂದ್ಯಾಕೂಟದಲ್ಲಿ ಅನುಪಸ್ಥಿತಿಯನ್ನ ಕಂಡ್ರು. ಆ ಮುಖೇನ ಇಲ್ಲಿ ಅಪೂರ್ವ ಚಾಲೆಂಜ್ ಕುಂದಾಪುರ ಪರವಾಗಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕಾರ್ತಿಕ್ ನಾಟ್ ಔಟ್. 2 ಓಟ ಸೇರ್ಪಡೆ. ತಂಡ ಮೊತ್ತ 50. ಬಹಳ ಸುತ್ತಮುತ್ತ ಒಂದು ಹೊಡೆತ, ತನ್ಮೂಲಕ ಪ್ರಸಿದ್ಧ ಆಚಾರ್ಯ ವಿಪಕ್ಷ ಕವರ್ಸ್ ನಲ್ಲಿ ಸುಂದರತೆಯ ಒಂದು ಗ್ಯಾಪ್ ಶಾಟ್ ಕೂಡ. ಬೌಂಡರಿ 4 ಓಟದ ಸೇರ್ಪಡೆ ದಾಖಲಾತಿಯನ್ನ ಕಾಣ್ತಾ ಇದೆ. ಕ್ರಿಕೆಟ್ ಕಂಡಿರತಕ್ಕಂಥ ಅತ್ಯುತ್ತಮ ಆಟಗಾರ, ಈ 30 ಮತ್ತು 40 ಗಜಗಳ ಪಂದ್ಯಕೂಟಕ್ಕೆ ಹೇಳಿ ಮಾಡಿಸಿದಂತ ಆಟಗಾರ ಕೂಡ ಪ್ರಸಿದ್ಧ ಆಚಾರ್ಯ. ಬಹಳ ಸುತ್ತಮುತ್ತ ಹೊಡೆತ, ತನ್ಮೂಲಕ ಮತ್ತೊಂದು ಭರ್ಜರಿ ಬೌಂಡರಿಯು ಕೂಡ ಲಾಂಗ್ ಆಫ್ ನಲ್ಲಿ ದಾಖಲಿಸಿದ್ರು ಪ್ರಸಿದ್ಧ. ಆರನೇ ಬೌಂಡರಿ ಇದಾಗ್ತಾ ಇದೆ. ಅಂತಿಮ ಓವರ್ನ ಚಾಲ್ತಿಯಲ್ಲಿ ಪಂದ್ಯ ಮುಂದುವರಿಕೆಯೂ ಕೂಡ.
ಮೊದಲ ಹಂತದಲ್ಲಿ ಒಂದು ಅತ್ಯುತ್ತಮ ಆರಂಭವನ್ನ ಮಾಡಿದಂತ ಆಟಗಾರ ಕೂಡ ಪ್ರಸಿದ್ಧ. ಅಂತಿಮ ಹಂತದ 3 ಎಸೆತ ಮತ್ತೆ ಫಾಜಿಲ್ ಶಿರ್ವಾ. ಬಹಳಷ್ಟು ತಮ್ಮ ರೀತಿಯ ಒಂದು ಹೊಡೆತವನ್ನು ಕಂಡ್ರು, ತನ್ಮೂಲಕ ಮತ್ತೊಂದು ಭರ್ಜರಿ ಬೌಂಡರಿ ದಾಖಲಿಸಿದಂತ ಪ್ರಸಿದ್ಧ. 7ನೇ ಬೌಂಡರಿ ಇದಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 67 ಓಟಗಳು, 62 ಓಟಗಳು, ಕ್ಷಮಿಸಿ. ಬಹಳಷ್ಟು ತಮರಿತ ಹೊಡೆತವನ್ನು ಕಂಡ್ರು, ತನ್ಮೂಲಕ ಗಲ್ಲಿ ಮತ್ತು ಪಾಯಿಂಟ್ ನಡುವಣ ಸುಂದರತೆ ಬೌಂಡರಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಈ ಓವರ್ನಲ್ಲಿ 4ನೇ ಬೌಂಡರಿ ದಾಖಲಿಸಿದಂತ ಪ್ರಸಿದ್ಧ. ಒಂದು ಅತ್ಯುತ್ತಮ ಹೊಡೆತ ಇದಾಗ್ತಾ ಇದೆ. ಆ ಮುಖಾಂತರ ಅಂತಿಮ ಒಂದು ಎಸೆತ. ಪ್ರಾರಂಭಿಕ ಮೊದಲ ಚೆಂಡಿಗೆ 2 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಆ ಬಳಿಕ 2ರಿಂದ 5ನೇ ಎಸೆತವರೆಗೂ ಬೌಂಡರಿ ದಾಖಲಿಸಿದಂತ ಪ್ರಸಿದ್ಧ. ಅಂತಿಮ ಚೆಂಡಿಗಾಗಿ ಮತ್ತೆ ಫಾಜಿಲ್. ಬಹಳಷ್ಟು ತವರದ ಹೊಡೆತವನ್ನು ಕಂಡ್ರು, ತನ್ಮೂಲಕ ಮತ್ತೊಂದು ಭರ್ಜರಿ ಬೌಂಡ್ರಿ. ಈ ಟೂರ್ನಿಯಲ್ಲಿ ಮೊದಲ ಬಾರಿ 5 ಬೌಂಡರಿ ದಾಖಲಿಸಿದಂತ ಆಟಗಾರ ಕೂಡ ಲೆಫ್ಟಿ ಪ್ರಸಿದ್ಧ. ರಿಯಲ್ ಫೈಟರ್ಸ್ ಅಜಯ್ ಕುಂಜಗುಡಿಯ ಪರವಾಗಿ ಒಂದು ಅತ್ಯುತ್ತಮ ಆಟವನ್ನು ಆಡಿದ್ರು. 9 ಬೌಂಡರಿಯನ್ನು ದಾಖಲಿಸಿದ್ದಾರೆ ಕೂಡ. ಮೊದಲ ಇನ್ನಿಂಗ್ಸ್ ಮುಕ್ತಾಯದ ನಡುವೆ ತಂಡದ ಒಟ್ಟು ಮೊತ್ತ 70 ಓಟಗಳು, 71ರ ಟಾರ್ಗೆಟ್. ಅದೇ ರೀತಿ ಪಂದ್ಯ ವೀಕ್ಷಣೆಯಲ್ಲಿ ಯುವ ಉದ್ಯಮಿಗಳು ಅಶ್ವಥಾಚಾರ್ಯ, ವಿಕೆ ಕೋರ್ ಕಟಿಂಗ್ ನ ವರುಣಾಚಾರ್ಯ ಅವರು ಕೂಡ ಇದ್ದಾರೆ. HR ವರುಣಾಚಾರ್ಯ ಇವರು ಕೂಡ ಆತ್ಮೀಯ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ JM ಪಂಚಜನ್ಯ ಟ್ರೋಫಿಗಾಗಿ. ಇದೇ ಕ್ರೀಡಾ ಋತುವಿನ ಮತ್ತೊಂದು ವ್ಯವಸ್ಥಿತ ಪಂದ್ಯಕೂಟ. ಯುವ ಶಕ್ತಿ ಕ್ರಿಕೆಟರ್ಸ್ ಕುಂದಾಪುರ ಇವರ ಆಶ್ರಯದ 40 ಗಜಗಳ ಹಗಲು ರಾತ್ರಿಯ ಪಂದ್ಯಕೂಟ ಶ್ರೀಕಾಂತ್ ಪೂಜಾರಿ ಮೆಮೋರಿಯಲ್ ಟ್ರೋಫಿ 2026ಕ್ಕಾಗಿ ಇದೇ ಬರುವಂತ ಮೇ 2 ಮತ್ತು 3ರಂದು ಸಾಗುತ್ತೆ ನೆಹರು ಮೈದಾನ ಕುಂದಾಪುರದಲ್ಲಿ. ಮೊದಲ ವಿಜೇತರು 2 ಲಕ್ಷ ರೂಪಾಯಿ, ದ್ವಿತೀಯ ವಿಜೇತರು 1 ಲಕ್ಷ ರೂಪಾಯಿ ಮತ್ತು ಆಕರ್ಷ ಪ್ರಶಸ್ತಿ ಪಡ್ಕೊಳ್ತಾರೆ. ಶ್ರೀಕಾಂತ್ ಪೂಜಾರಿ ಮೆಮೋರಿಯಲ್ ಟ್ರೋಫಿ 2026 ಈ ಪಂದ್ಯಕೂಟ ಜರುಗುತ್ತೆ. ಈ ಪಂದ್ಯಾಟಕ್ಕೂ ಕೂಡ ಆತ್ಮೀಯ ಆದರಣೀಯ ಹೃದಯ ಸ್ಪರ್ಶಿ ಸ್ವಾಗತ. ಈ 71ರ ಟಾರ್ಗೆಟ್. ಈ ಒಂದು ವ್ಯವಸ್ಥಿತ ಪಂದ್ಯಕೂಟಕ್ಕೆ ಕ್ರೇಜಿ ಗಾಯ್ಸ್ ಉತ್ತಮ ರೀತಿಯ ಒಂದು ಪ್ರೋತ್ಸಾಹ ಮತ್ತು ಸಹಕಾರವನ್ನು ನೀಡಿದ್ದಾರೆ. ಅವರು ಕೂಡ ತುಂಬ ಹೃದಯದ ಕೃತಜ್ಞತೆಗಳು. ಮೊದಲ ಓವರಿಗಾಗಿ ಹರ್ಷಿತ್, ಬಹಳಷ್ಟು ತವರಿತ ಒಂದು ಹೊಡೆತ. ಚಾಲೆಂಜ್ ಗಣೇಶ ಮೊದಲ ಚೆಂಡಿಗೆ 1 ಓಟವನ್ನು ದಾಖಲಿಸಿದ್ರು. ಬೃಹತ್ ಮೊತ್ತವನ್ನು ಚೇಸ್ ಮಾಡಬೇಕಾಗಿರ್ತಕ್ಕಂಥ ತಂಡ
ನವೀನ ಮತ್ತು ಚಾಲೆಂಜ್ ಗಣೇಶ. ಅಪೂರ್ವ ಚಾಲೆಂಜ್ ಕುಂದಾಪುರ. ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ. ಹರ್ಷಿತ್ ಎಸೆದಂತ ಚೆಂಡು ಬಹಳಷ್ಟು ತಮನಿದೆ. ಒಂದು ಕೊನೆ ಹಂತದ ಅತ್ಯುತ್ತಮ ಕ್ಷೇತ್ರಕ್ಷಣೆಯು ಕೂಡ ಪ್ರಸಿದ್ಧ ಆಚಾರ್ಯ ಕೊನೆಯ ಹಂತದಲ್ಲಿ ಬೌಂಡರಿಯನ್ನು ಅಡ್ಡಾಯಿಸಿದ್ರು. ಆ ಮುಖಾಂತರ ಮತ್ತೆ ಒಂದೋಟದ ಸೇರ್ಪಡೆ. ಚಾಲೆಂಜ್ ಗಣೇಶ ಟೆನಿಸ್ ಬಾಲಿನ ಮತ್ತೋರ್ವ ಜನಪ್ರಿಯ ಅನುಭವಿ ಕ್ರಿಕೆಟಿಗ ಕೂಡ. ಬಹಳಷ್ಟು ತಮರಿತ ಒಂದು ಹೊಡೆತ ತನ್ಮೂಲಕ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸುಂದರತೆ ಬೌಂಡ್ರಿ. ಆ ಮುಖಾಂತರ ಮತ್ತೆ ಹರ್ಷಿತ್ ಮೊದಲ ಓವರ್ನ ಚಾಲ್ತಿಯಲ್ಲಿ ಅಕ್ರಾಸ್ ಲೈನ್ ಮರ ಹೋಗುವಂತ ಪ್ರಯತ್ನವನ್ನ ಮಾಡಿದ್ರು. ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನ ಇತ್ತು. ಆ ನಡುವೆ ಲೆಗ್ ಬಾಯ್ ಹೊಂದೋಟದ ಸೇರ್ಪಡೆ. ಧೃತಿ ಕ್ಯಾಂಟೀನ್ ನ ಮಾಲಕರು ಸುನಿಲ್ ರವರು ಇದ್ದಾರೆ. ಬಹಳಷ್ಟು ತಮರಿತೆ ಒಂದು ಹೊಡೆತ ಯಂತ್ರದಲ್ಲಿ ಮತ್ತೆ ಒಂದೊಡ ಸೇರ್ಪಡೆ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಮೊದಲ ಓವರ್ ಸಮಾಪ್ತಿಯ ನಂತರ ತಂಡ ಮೊತ್ತ 8ಕ್ಕೆ ತಲುಪ್ತಾ ಇದೆ ಕೂಡ. 2 ದಿನಗಳ ಕಾಲದ ಹಗಲು ರಾತ್ರಿಯ ಪಂದ್ಯ ಪ್ರಶಾಂತ್ ಅಂಬಲಪಾಡಿ ಅವರ ಮುಂದಾಳತ್ವದಲ್ಲಿ ಸಾಗ್ತಾ ಇದೆ. ದೊಡ್ಡ ಮಟ್ಟದ ಒಂದು ಪಂದ್ಯಕೂಟ ಕೂಡ. ಅಗಲಿದ ಮಿತ್ರ ಸ್ವಸ್ತಿ ಇವರ ಸವಿ ನೆನಪಿನ ಅಂಗಡದಲ್ಲಿ 2 ದಿನಗಳ ಕಾಲ ಕರ್ನಾಟಕ ರಾಜ್ಯ ಮಟ್ಟದ ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಾ ಇದೆ ಜೆಎಂ ಪಾಂಚಜನ್ಯ ಮತ್ತು ಸ್ವಸ್ತಿ 11 ಅಂಬಲಪಾಡಿಯ ತಂಡ. ಇದೇ ಏಪ್ರಿಲ್ ತಿಂಗಳಿನಲ್ಲಿ ಇದೇ ಅಂಕಣದಲ್ಲಿ ಸ್ವಸ್ತಿ 11 ಅಂಬಲಪಾಡಿಯ ತಂಡ ಕೂಡ 30 ಗಜಗಳ ಹಗಲು ರಾತ್ರಿಯ ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಾರೆ. ಎರಡನೇ ಓವರಿಗಾಗಿ ರಿಶಾಲ್ ಮತ್ತೊರು ಅನುಭವಿ ಬೌಲರ್ ಕೂಡ. ಬಹಳಷ್ಟೊಂದು ಉತ್ತಮ ರೀತಿಯ ಪ್ರಮುಖ ಆಟಗಾರರನ್ನ ಕಂಡಂತ ಒಂದು ತಂಡ ಕೂಡ ಇಲ್ಲಿ ಪಂದ್ಯಾಟ ಆಡ್ತಾ ಇದ್ದಾರೆ. ಹೊರ ತಿರುವಿನ ಚೆಂಡು ವೈಡ್ ಬಾಲ್ ಸೇರ್ಪಡೆ. ಗೋಟದ ಹಿಂಬದಿಯಲ್ಲಿ ಸಾಗರ್ ಆಚಾರ್ಯ. ಬಹಳಷ್ಟು ತಮರಿತ ಹೊಡೆತ ಸುಂದರತೆ ಒಂದು ಕ್ಷೇತ್ರಕ್ಷಣೆ. ತನ್ಜೀಬ್ ಬಾರಿ ಅತ್ಯುತ್ತಮ ಒಂದು ಕ್ಷೇತ್ರಕ್ಷಣೆಯು ಕೂಡ. ಆ ಮುಖಾಂತರ ಬೌಂಡರಿಯನ್ನು ಅಡ್ಡಾಯಿಸಿದ್ರು. ಅತ್ಯುತ್ತಮ ಕ್ಷೇತ್ರಕ್ಷಣೆ ಇದಾಗ್ತಾ ಇದೆ. ಆ ನಡುವೆ ಮತ್ತೆ ಒಂದೊಡ್ಡ ಸೇರ್ಪಡೆ. ನವೀನ ಪಡ್ಕೊಂಡ್ರು. ಈ ಒಂದು ಪಂದ್ಯಕೂಟಕ್ಕೆ ಓಮನ್ ಉದ್ಯೋಗಿ ಆಗಿರ್ತಕ್ಕಂಥ ಬಿಲಾಲ್ ಅಂಬಲ್ಪಾಡಿ ಈ ಒಂದು ವ್ಯವಸ್ಥಿತ ಪಂದ್ಯಕೂಟಕ್ಕೆ ಉತ್ತಮ ರೀತಿಯ ಒಂದು ಸಹಕಾರವನ್ನು ನೀಡಿದವರು. ಅವರು ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಸುಂದರತೆಯ ಒಂದು ಎಸೆತ ರಿಶಾಲ್. ಸುಂದರತೆಯ ಒಂದು ತಿರುವಿನ ಚೆಂಡು. ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಮೂರು ಎಸೆತ ಮುಕ್ತಾಯವನ್ನು ಕಾಣ್ತಾ ಇದೆ.
ಕಟ್ ಮಾಡುವಂತ ಪ್ರಯತ್ನ, ಬಹಳಷ್ಟು ತವರದ ಹೊಡೆತ, ಕ್ಷೇತ್ರಕ್ಷ ಎಡವಿಕೆಯನ್ನು ಮಾಡಿದಂತ ಕ್ಷೇತ್ರ ರಕ್ಷಕ ಕೊನೆ ಹಂತದಲ್ಲಿ ಬೌಂಡರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟದ ಸೇರ್ಪಡೆಯೂ ಕೂಡ. ತಂಡದ ಒಟ್ಟು ಮೊತ್ತ 15 ಓಟಗಳು. 71ರ ಟಾರ್ಗೆಟ್ ಬೃಹತ್ ಮೊತ್ತವನ್ನು ಚೇಸ್ ಮಾಡ್ತಾ ಇದೆ. ಅಪೂರ್ವ ಚಾಲೆಂಜ್, ಕುಂದಾಪುರ ಈ ಹಂತದಲ್ಲಿ ಒಂದು ವಿಶಿಷ್ಟ ಶೈಲಿ ಹೊಡೆತ, ಸುಂದರತೆ ಒಂದು ಆಟವನ್ನು ಆಡಿದ್ರು ನವೀನ. ಆ ಮುಖಾಂತರ ಬೌಂಡರಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ ಕೂಡ. ಅಂತಿಮ ಒಂದು ಎಸೆತ ಮತ್ತೆ ರಿಶಾಲ್. ಅಂತಿಮ ಬಾರಿ ಬಹಳಷ್ಟು ತವರದ ಹೊಡೆತ, ಬೌಲರ್ ಬ್ಯಾಕ್ ಟು ಆಟ, ತನ್ಮೂಲಕ ಲಾಂಗ್ ಆಫ್ ಲಾಂಗ್ ಅಂಡ್ ನಡುವಣ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡರಿಯೂ ಕೂಡ. ಅಲ್ಲಿ ದಾವಣಗೆರೆ ಅವರು ಅಂಕಣಕ್ಕೆ ಬರ್ಲಿಕ್ಕಿಲ್ಲ. ಸುಂದರತೆ ಒಂದು ಬೌಂಡರಿಯನ್ನು ದಾಖಲಿಸಿದಂತ ನವೀನ ಹ್ಯಾಟ್ರಿಕ್ ಬೌಂಡರಿಯನ್ನು ದಾಖಲಿಸಿದ್ರು. ತಂಡದ ಒಟ್ಟು ಮೊತ್ತ ಇವಾಗ 23 ಓಟಗಳು. ಘನತೆ ಗೌರವಾನ್ವಿತ ಮೊತ್ತ 71ರ ಮೊತ್ತವನ್ನು ಚೇಸ್ ಮಾಡುವಂತ ಒಂದು ಲೆಕ್ಕಾಚಾರ ಇವಾಗ ಅಪೂರ್ವ ಚಾಲೆಂಜ್ ಕುಂದಾಪುರದ ತಂಡ ಮಾಡ್ತಾ ಇದೆ. ಈ ಮಾದರಿಯ ಪಂದ್ಯಾಕೂಟದಲ್ಲಿ ಬಹಳಷ್ಟು ಜನಪ್ರಿಯತನ ಕಂಡಂತ 2 ಕರ್ನಾಟಕ ರಾಜ್ಯದ ಬಲಿಷ್ಠ ತಂಡಗಳು ಕೂಡ ಮೊದಲ ಹಂತದಲ್ಲಿ ಮುಖಾಮುಖಿ ಆಗ್ತಾ ಇದ್ದಾರೆ. ಅದೃಷ್ಟದ ಜಯ ಅದ್ಯಾವ ತಂಡಕ್ಕೆ ಬರುತ್ತ ನೋಡ್ಬೇಕಾಗಿದೆ. ಆ ಮುಖಾಂತರ ಅಂಕಣದಲ್ಲಿ 3ನೇ ಓವರಿಗಾಗಿ ಚವನ್ ಭಂಡಾರಿ. ಬಹಳಷ್ಟು ತವರದ ಹೊಡೆತ, ಬೌಲರ್ ಬ್ಯಾಕ್ ಟು ಆಟ, ತನ್ಮೂಲಕ ಚಾಲೆಂಜ್ ಗಣೇಶ ಕೂಡ ಒಂದು ಅತ್ಯುತ್ತಮ ಹೊಡೆತವನ್ನು ದಾಖಲಿಸುವ ಮುಖೇನ 4 ಓಟದ ಸೇರ್ಪಡೆ. 3ನೇ ಓವರ್ನ ಮೊದಲ ಚೆಂಡು, ವ್ಯಾರಿ ಫಾಸ್ಟ್ ಬಾಲ್, ಸುಂದರತೆಯ ಬೌಂಡರಿ, ಚಾಲೆಂಜ್ ಗಣೇಶ. ಇತ್ತೀಚಿನ ಕ್ರೀಡಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿರುವಂತಹ ಅನುಭವಿ ಆಟಗಾರ ಕೂಡ ಚಾಲೆಂಜ್ ಗಣೇಶ. ಈ ಹಂತದಲ್ಲಿ ಬಹಳಷ್ಟು ತವರದ ಎಸೆತ, ಡೈರೆಕ್ಟ್ ಹಿಟ್ ಅನ್ನು ಮಾಡಿದ್ರು ಸಾಗರಾಚಾರ್ಯ, ನಡುವೆ ನವೀನ. ಅನವಶ್ಯಕ ಓಟವನ್ನ ದಾಖಲಿಸುವಂತ ಪ್ರಯತ್ನಗಳ ನಡುವೆ ಎಡವಿಕೆಯನ್ನ ಮಾಡಿದಂತ ನವೀನ ಈ ಬಾರಿ ಸಾಗರ್ ಡೈರೆಕ್ಟ್ ಹಿಟ್ ಅನ್ನ ಮಾಡುವ ಮುಖೇನ ರನ್ಔಟ್ ಆಘಾತವನ್ನ ಕಂಡುಕೊಳ್ತಾ ಇದೆ. ಮೊದಲ ವಿಕೆಟ್ ಪತನವು ಕೂಡ. ಹೊಸ ಆಟಗಾರನ ಸೇರ್ಪಡೆ ಅಶ್ವಿನ್ ಆಚಾರ್ಯ. ಚವಾಣ್ ಎಸ್ತಂದ ಚೆಂಡು, ಬಹಳಷ್ಟು ತವರದ ಒಂದು ಹೊಡೆತ, ಸುರಕ್ಷಿತ ಒಂದು ಕ್ಷೇತ್ರಕ್ಷಣನ ಮಾಡಿದ್ರು ಚೇತನ್. ಆ ಮುಖಾಂತರ ಮತ್ತೆ ಒಂದು ಓಟದ ಸೇರ್ಪಡೆ. ಪ್ರಾರಂಭಿಕ 1ರಿಂದ 2 ಓವರ್ ಬಹಳಷ್ಟು ಉತ್ತಮ ರೀತಿಯ ಒಂದು ಓಟಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಇವಾಗ 3ನೇ ಓವರ್ನಲ್ಲಿ ಒಂದು ಅತ್ಯುತ್ತಮ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಚವಾಣ್. ತಿರುವಿನ ಚೆಂಡು ಕೊನೆ ಹಂತದಲ್ಲಿ ಟರ್ನ್ ಆಗ್ತಾ ಇದೆ. ಮತ್ತೆ ಓಟ್ಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಕಟ್ ಮಾಡುವಂತ ಪ್ರಯತ್ನ, ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ, ತನ್ಮೂಲಕ ಕ್ಷೇತ್ರಕ್ಷ ಎಡವಿಕೆಯನ್ನು ಮಾಡಿದ್ರು. ಕೊನೆ ಹಂತದಲ್ಲಿ ಬೌಂಡರಿ ದಾಖಲಾತಿಯನ್ನ ಕಾಣ್ತಾ ಇದೆ. 4 ಓಟದ ಸೇರ್ಪಡೆಯೂ ಕೂಡ. ತಂಡ ಮೊತ್ತ 32.
ಅಂತಿಮ ಚೆಂಡು ತೀರಾ ಕ್ಲೋಸ್ ಆಗಿತ್ತು. ಆ ಮುಖಾಂತರ ಮತ್ತೆ ಒಂದು ಓಟದ ಸೇರ್ಪಡೆ. ಮೂರನೇ ಓವರ್ ಚಮನ್ ಭಂಡಾರಿ ಮುಕ್ತಾಯಗೊಳಿಸಿದ್ರು. ತಂಡ ಮೊತ್ತ 30. 3 ಓಟಗಳು 1 ಆಘಾತವನ್ನು ಕಂಡುಕೊಳ್ತಾ ಇದೆ. ಮುಂದಿನ ಪಂದ್ಯವನ್ನು ಆಡುವಂತ NRK ಗುರು ಬ್ರಹ್ಮ ಕೊಡಂಕೂರು ರೆಡಿ ಇರಬೇಕು. ನಾಯಕ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ ಕೂಡ. ಅಂತಿಮ 18 ಎಸೆತ 30. 8 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅದ್ಯಾವ ತಂಡ ಜಯವನ್ನು ಪಡ್ಕೊಳ್ತಾರಂತ ನೋಡ್ಬೇಕಾಗಿದೆ. 4ನೇ ಓವರಿಗಾಗಿ ಹರ್ಷಿತ್ ಬಡಾನಿಡಿಯೂರು, ಅಶ್ವಿನಾಚಾರ್ಯ ಮತ್ತು ಚಾಲೆಂಜ್ ಗಣೇಶ. ಮೊದಲ ಚೆಂಡು ಬಹಳ ಸುತ್ತವರಿದ ಒಂದು ಹೊಡೆತ. ತನ್ಮೂಲಕ ಮತ್ತೆ ಬೌಂಡರಿ ದಾಖಲಾತಿಯನ್ನ ಕಂಡುಕೊಳ್ತಾ ಇದೆ. ಮೊದಲ ಬೌಂಡರಿ, 2ನೇ ಬೌಂಡರಿ ದಾಖಲಿಸಿದಂತ ಅಶ್ವಿನ್ ಆಚಾರ್ಯ. ರೋಚಕ ರೋಮಾಂಚನ ಹಂತ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಆ ಮುಖಾಂತರ ಮತ್ತೆ ಹರ್ಷಿತ್, ತಿರುವಿನ ಚೆಂಡು ತನ್ಮೂಲಕ ದಾಂಡು ತಪ್ಪಿರ್ತಕ್ಕಂಥ ಎಸೆತ ನಟ್ಟನೆ ರಘೂಟವನ್ನು ಸ್ಪರ್ಶಿಸ್ತಾ ಇದೆ. ಕ್ಲೀನ್ ಬೌಲ್ಡ್. 2ನೇ ವಿಕೆಟ್ ನ ಪತನವು ಕೂಡ. ಅಶ್ವಿನ್ ವಾಪಸ್ ಆದ್ರು. ಅಪೂರ್ವ ಚಾಲೆಂಜ್ ಕುಂದಾಪುರ. 37ಕ್ಕೆ 2. ಆ ಮುಖಾಂತರ ಹೊಸ ಆಟಗಾರನ ಸೇರ್ಪಡೆ. ಶರತ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಶರತ್ ಬೇಳೂರು. ಕರ್ನಾಟಕ ರಾಜ್ಯ ಮಟ್ಟದ ಪ್ರತಿಷ್ಠಿತ ಒಂದು ದಾಂಡು ಚೆಂಡಿನ ಪಂದ್ಯಕೂಟ ಇಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಕೊನೆ ಹಂತದಲ್ಲಿ ವೈಡ್ ಬಾಲ್. ಎಕ್ಸ್ಟ್ರಾ ಇತರ ಓಟಕ್ಕೆ ಅವಕಾಶವನ್ನು ಹರ್ಷಿತ್ ಮಾಡಿದ್ರು. ಲೋ ಫುಟಸ್ ಆಗಿರ್ತಕ್ಕಂಥ ಚೆಂಡು, ಸುಂದರತೆ ಹೊಡೆತ ಪ್ರಸಿದ್ಧ. ಉತ್ತಮ ರೀತಿಯ ಒಂದು ಕ್ಷೇತ್ರಕ್ಷಣೆ ಮಾಡಿದ್ರು. ಈ ಹಂತದಲ್ಲಿ ಒಂದೋಟ, 2ನೇ ಓಟ ಕೂಡ ಪೂರೈಕೆಯನ್ನ ಮಾಡ್ತಾ ಇದ್ದಾರೆ. ತಂಡದ ಒಟ್ಟು ಮೊತ್ತ 40 ಓಟಗಳು. ಬಹಳಷ್ಟು ಉತ್ತಮ ರೀತಿಯ ಒಂದು ಹೊಡೆತ. ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು ಚವಾಣ್. ಚುರುಕಿನ ಒಂದು ಕ್ಷೇತ್ರಕ್ಷಣೆ ಮಾಡ್ತಾ ಇದ್ದಾರೆ. ಆ ಮುಖೇನ ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ. ಜಯಕ್ಕಾಗಿ 30 ಓಟಗಳು ಬರಬೇಕಾಗಿದೆ. ಮತ್ತೆ ಹರ್ಷಿತ್, 5ನೆಯ ಚೆಂಡು ಔಟರ್ ಜಾಗ್ತಾ ಇದೆ. ಆ ಮುಖಾಂತರ ಫಸ್ಟ್ ಸ್ಟೆಪ್ಪಿನಲ್ಲಿ ಒಂದು ಓಟದ ಸೇರ್ಪಡೆ. ಅಂತಿಮ ಒಂದು ಎಸೆತ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 42. 29 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ 13 ಎಸೆತ. ಬಹಳಷ್ಟು ಉತ್ತಮ ಒಂದು ಹೊಡೆತ, ಸುಂದರತೆಯ ಕ್ಷೇತ್ರಕ್ಷಣೆ. ತನ್ಜೀಮ್ ಹಿಂದೆ ಕೂಡ ಒಂದು ಅತ್ಯುತ್ತಮ ಕ್ಷೇತ್ರಕ್ಷಣೆಯನ್ನು ಮಾಡಿದಂತ ಕ್ಷೇತ್ರ ರಕ್ಷಕ ಕೂಡ ತನ್ಜೀಮ್ ಮಲ್ಪೆ. ಆ ಮುಖೇನ ಇವಾಗ ಕೂಡ ಒಂದು ಅತ್ಯುತ್ತಮ ಕ್ಷೇತ್ರಕ್ಷಣೆಯನ್ನು ಮಾಡಿದ್ರು. ಮತ್ತೆ ಒಂದು ಓಟದ ಸೇರ್ಪಡೆ. ಓವರ್ ಮುಕ್ತಾಯ.
4ನೇ ಓವರ್ ಸಮಾಪ್ತಿಯ ನಂತರ ತಂಡದ ಒಟ್ಟು ಮೊತ್ತ 43 ಓಟಗಳು, 43. ಅಂತಿಮ 12 ಎಸೆತ 28 ಓಟಗಳು ಬರಬೇಕಾಗಿದೆ. ಮತ್ತೆ ರಿಶಾಲ್ ಸುಂದರತೆ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಕೊನೆಯ ಹಂತದಲ್ಲಿ 2 ತಂಡಗಳು ಕೂಡ ಹೋರಾಟವನ್ನು ಮಾಡುತ್ತಾ ಇದೆ. ಅಂತಿಮ ಹಂತದಲ್ಲಿ ಫಲಿತಾಂಶ ಪಂದ್ಯಾಟ ಏನಾಗುತ್ತಂತ ನೋಡಬೇಕಾಗಿದೆ. ಆ ಮುಖೇನ ಮತ್ತೆ ರಿಶಾಲ್ ಬಹಳ ಸುತ್ತಮರಿತ ಒಂದು ಹೊಡೆತವನ್ನು ದಾಖಲಿಸಿದ್ದಾರೆ. ತನ್ಮೂಲಕ ಈ ಹಂತದಲ್ಲಿ ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ. ರಿಸ್ಕಿ ಸಿಂಗಲ್. 44 27 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ಅಂತಿಮ 10 ಎಸೆತ. ಚಾಲೆಂಜ್ ಗಣೇಶ ಮತ್ತು ಶರತ್ ಬೇಳೂರು. ವಿಶಾಲ್ ಎಸೆದಂತ ಚೆಂಡು, ಸುಂದರತೆ ಹೊಡೆತ. ಈ ಹಂತದಲ್ಲಿ ತಂಜೀಮ್ ಕ್ಷೇತ್ರರಕ್ಷಣೆ ಮಾಡಿದ್ರು. ಆ ಮುಖಾಂತರ ಮತ್ತೆ ಒಂದು ಓಟದ ಸೇರ್ಪಡೆ. ಗೋಟದ ಹಿಂಬದಿಯಲ್ಲಿ ಸಾಗರ್. ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿಯ ತಂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಕಟ್ ಮಾಡುವಂತ ಪ್ರಯತ್ನ, ಸುಂದರತೆ ಹೊಡೆತ. ಬಾಕಾ ಪಾಯಿಂಟ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ಶರತ್ ದಾಖಲಿಸಿದ್ದಾರೆ. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ 5ನೇ ಓವರ್ನಲ್ಲಿ. ಬಹಳಷ್ಟು ತಮರಿತ ಒಂದು ಎಸೆತ. ಕೊನೆ ಹಂತದಲ್ಲಿ ಟರ್ನ್ ಆಗ್ತಾ ಇದೆ, ಓಟ್ಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಬಹಳಷ್ಟು ತಮರಿತ ಹೊಡೆತ, ತನ್ಮೂಲಕ ಬೌಂಡರಿ ದಾಖಲಾತಿಯನ್ನು ಕಂಡುಕೊಳ್ತಾ ಇದೆ. ಚಾಲೆಂಜ್ ಗಣೇಶ ಕೊನೆ ಚೆಂಡಿಗೆ ಬೌಂಡರಿಯನ್ನು ದಾಖಲಿಸುವ ಮುಖೇನ ತಂಡದ ಒಟ್ಟು ಮೊತ್ತ 50 ಓಟಗಳು. ಅಪೂರ್ವ ಚಾಲೆಂಜ್ ಕುಂದಾಪುರ 50 ಓಟವನ್ನು ದಾಖಲಿಸಿದ್ದಾರೆ. ಅರ್ಧ ಶತಕ ಪೂರೈಸಿದಂತ ತಂಡ ಕೂಡ. ಅಂತಿಮ 6 ಎಸೆತ 21 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 6ಕ್ಕೆ 21. ಬಹಳಷ್ಟು ತಮರಿತ ಒಂದು ಆಟ ಈ ಹಂತದಲ್ಲಿ ಮತ್ತೆ ರನ್ಔಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಈ ಪಂದ್ಯಕೂಟಕ್ಕೆ ಉತ್ತಮ ರೀತಿಯ ಸಹಕಾರ ಮತ್ತು ಪ್ರೋತ್ಸಾಹವನ್ನು ನೀಡಿದವರು
SKR ಫ್ಯಾಮಿಲಿ ಮಂಗಳೂರು ಇವರು ಕೂಡ ತುಂಬ ಹೃದಯದ ಒಂದು ಕೃತಜ್ಞತೆಯನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ JM ಪಂಚಜನ್ಯ ಟ್ರೋಫಿಗಾಗಿ. ಓಟಗಳು ಬರ್ತಾ ಇಲ್ಲ. ಅಖಿಲೇಶ್ ಗಾರ್ಕಲ್ಲಿ ಅಂತಿಮ ಓವರ್ ಮತ್ತೆ ಪ್ರಗತಿಯನ್ನ ಪಡ್ಕೊಳ್ತಾ ಇದೆ. ಸುಂದರತೆ ಹೊಡೆತ ತನ್ಮೂಲಕ ಗಣೇಶ ಬೌಂಡರಿಯನ್ನು ದಾಖಲಿಸಿದ್ರು. 4 ಓಟದ ಸೇರ್ಪಡೆ. 54 ತಂಡದ ಮೊತ್ತ. NRK ಗುರು ಬ್ರಹ್ಮ ಕೊಡಂಕೂರು ಕ್ಯಾಪ್ಟನ್ ಬರಬೇಕು. ನಾಯಕ ಬನ್ನಿ. ಸುಂದರತೆ ಹೊಡೆತ ಅಕ್ರಾಸ್ ಲೈನ್ ಮಾರಿ ಹೋಗುವಂತ ಪ್ರಯತ್ನ. ಪರ್ಫೆಕ್ಟ್ ಹೊಡೆತ. ಚಾಲೆಂಜ್ ಗಣೇಶ. ಸುಂದರತೆ ಒಂದು ಬೌಂಡರಿ ಕೂಡ ದಾಖಲಿಸಿದ್ರು. ಕೊನೆಯ ಹಂತದಲ್ಲಿ ಸೋಲಿನ ಅಂತರವನ್ನು ತಗ್ಗಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆ ನಡುವೆ ಈ ಹಂತದಲ್ಲಿ ತನ್ಮೂಲಕ ಸುಲಭದ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. ಗಣೇಶನ ವಿಕೆಟ್ ಪತನವೂ ಕೂಡ. ಆ ಮುಖಾಂತರ ಹೊಸ ಆಟಗಾರನ ಸೇರ್ಪಡೆ. ಲೋಕೋ ಇನ್ನಿಂಗ್ಸಿನ ಅಂತಿಮ ಚೆಂಡು. ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿ. ಅಲ್ಲಿ NRK ಗುರು ಬ್ರಹ್ಮ ಕ್ಯಾಪ್ಟನ್ ನಾಯಕ ಬರಬೇಕು ಇಮಿಡಿಯೇಟ್. ವೈಡ್ ಬಾಲ್. ಎಕ್ಸ್ಟ್ರಾ ಸೋಟಕ್ಕೆ ಅವಕಾಶವೂ ಕೂಡ. ಬಹಳಷ್ಟು ತವರತೆ ಒಂದು ಎಸೆತ ಮುಖಾಂತರ ಈ ಹಂತದಲ್ಲಿ ಲೀಗಿನ ಮೊದಲ ಜಯವನ್ನು ಪಡ್ಕೊಳ್ತಾ ಇದೆ ರಿಯಲ್ ಫೈಟರ್ಸ್ ಅಜಯ್ ಕುಂಜುಗುಡಿಯ ತಂಡ. ಅಭಿನಂದನೆಗಳು. ಆ ಮುಖಾಂತರ ಧನ್ಯವಾದಗಳು. ಅಪೂರ್ವ ಚಾಲೆಂಜ್ ಕುಂದಾಪುರ. ಈ ಸೋಲು ಮುಂದಿನ ಪಂದ್ಯದಲ್ಲಿ ಯಶಸ್ಸನ್ನ ಕಾಣಲಿ. ಆ ಮುಖಾಂತರ ಮುಕ್ತಾಯ ಕಂಡಿರತಕ್ಕಂಥ ಪಂದ್ಯದ ಪಂದ್ಯಶ್ರೇಷ್ಠ ಪ್ರಶಸ್ತಿ ಪ್ರಾರಂಭಿಕ ಹಂತದಲ್ಲಿ ಬಿರುಸಿನ ಆರಂಭದ ಜೊತೆಗೆ ಅತ್ಯುತ್ತಮ ಆಟ ಆಡಿದಂತ ಆಟಗಾರ, ಇತ್ತೀಚಿನ ಟೆನ್ನಿಸ್ ಬಾಲಿನ ರಂಗದಲ್ಲಿ ಒಂದಷ್ಟು ಜನಪ್ರಿಯತೆಯನ್ನು ಕಂಡಂತ ಲೆಫ್ಟಿ ಪ್ರಸಿದ್ಧ 41 ಓಟವನ್ನು ಆಡಿದ್ರು. ಆ ಮುಖಾಂತರ ಈ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಗಾಗಿ ಬನ್ನಿ ಎನ್ನುವಂತ ಕರೆಯನ್ನು ನೀಡ್ತಾ ಇದ್ದೇವೆ. ಮುಂದಿನ ಪಂದ್ಯಾಟ